ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು ಮತ್ತು ಮಹತ್ವಾಕಾಂಕ್ಷೆ. ತುಂಬಾ ಜನ ಸ್ಟೂಡೆಂಟ್ಸ್ಗೆ ಈ ಡಿಗ್ರಿ ಆದಮೇಲೆ PG ಮಾಡಬೇಕಾ ಬೇಡವಾ, ಅಂದರೆ ನೆಕ್ಸ್ಟ್ ನಾವು ದೊಡ್ಡ ಡಿಗ್ರಿಗಳನ್ನು ಮಾಡಬೇಕಾ ಬೇಡವಾ, ಮಾಸ್ಟರ್ ಡಿಗ್ರಿ ಮಾಡೋದ್ರಿಂದ ನಮಗೆ ಲಾಭ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಯಲ್ಲೇ ಕಾಲ ಕಳೀತಾ ಇರ್ತಾರೆ. ಆಮೇಲೆ ಯಾವ ಕಾಲೇಜ್ ಉತ್ತಮ ಅನ್ನುವಂತಹ ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಕೊಡೋದಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಮತ್ತೊಮ್ಮೆ ಬಂದಿದೆ. ಬಿಕಾಸ್ ಪಬ್ಲಿಕ್ ಟಿವಿ ಪ್ರೆಸೆನ್ಸ್ ವಿದ್ಯಾಮಂದಿರ 4ನೇ ಆವೃತ್ತಿ ಇದೇ 9 ಮತ್ತು 10ನೇ ತಾರೀಕು, ಆಗಸ್ಟ್ 9 ಮತ್ತು 10ನೇ ತಾರೀಕು ನಾವು ನಿಮಗೋಸ್ಕರ ತರ್ತಾ ಇದ್ದೀವಿ. 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಎಲ್ಲ ಪ್ರೆಸ್ಟೀಜಿಯಸ್ ಶಿಕ್ಷಣ ಸಂಸ್ಥೆಗಳೇ ಈ ಶೈಕ್ಷಣಿಕ ಮೇಳದಲ್ಲಿ ಪಾಲ್ಗೊಳ್ತಾ ಇದೆ. ಎಲ್ಲಿ ಹಾಗಾದ್ರೆ, ಈಗ ನಾನು ತಾರೀಖು ಹೇಳಿದೆ, ಹಾಗಾದ್ರೆ ಜಾಗ ಕೂಡ ಹೇಳಬೇಕಲ್ವಾ. ಸೊ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ, ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನ, ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆ ಎದುರುಗಡೆ. ನೀವು ಆ ಮೈದಾನ ಬಹುತೇಕರು ನೋಡಿರ್ತಾರ, ಬೆಂಗಳೂರಿಗೆ ಬಂದವರು, ಬೆಂಗಳೂರಿನಲ್ಲಿ ವಾಸ ಮಾಡ್ತಿರೋರು ಎಲ್ರಿಗೂ ಕೂಡ ಚಿರಪರಿಚಿತವಾಗಿರುವಂತಹ ಮೈದಾನದಲ್ಲೇ ಈ ಶೈಕ್ಷಣಿಕ ಮೇಳ ನಡೀತಾ ಇದೆ. ಸೊ ಶೈಕ್ಷಣಿಕ ಮೇಳದ ಉದ್ದೇಶ ಏನು ಅಂತ ಹೇಳಿದ್ರೆ, PG ಕೋರ್ಸಸ್, ಈಗ MBA ಇರ್ಬೋದು, MCA ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಸ್ ಎಲ್ಲಿ ಮಾಡಿದ್ರೆ ಬೆಟರು. ನೀವು ಪ್ರತಿಯೊಂದು ಕಾಲೇಜಿಗೂ ಕೂಡ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ. ಎಲ್ಲ ಕಾಲೇಜ್ಗಳು ಒಂದೇ ಮೇಳದಲ್ಲಿದ್ರೆ, ಅಂಡರ್ ಒನ್ ಅಂಬ್ರೆಲಾ ಇದ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ ಅನ್ನೋ ದಾಟಿಯಲ್ಲಿ ಈ ಶೈಕ್ಷಣಿಕ ಮೇಳವನ್ನು ಮಾಡಲಾಗ್ತಾ ಇದೆ. ಸೊ ನಾನು ಹೇಳಿದೆ 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದೆ ಅಂತ. ಅದ್ರ ಜೊತೆಗೆ ನೀವು ಬೆಳಗ್ಗೆ 9 ರಿಂದ 11 ಗಂಟೆ ಒಳಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಆಕರ್ಷಕ ಬಹುಮಾನ ಗೆಲ್ಲುವಂತಹ ಚಾನ್ಸ್ ನಿಮ್ದಾಗತ್ತೆ. ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಎಲ್ರಿಗೂ ಅವಶ್ಯಕ. ಬಿಕಾಸ್ ಟೆಕ್ನಾಲಜಿ ಕೈಯಲ್ಲೇ ಬೇಕು, ಮೊಬೈಲ್ಗಿಂತ ಒಂದು ಸ್ವಲ್ಪ ದೊಡ್ಡದಿರಬೇಕು ಅಂತ ತುಂಬ ಜನ ಬಯಸ್ತಾರೆ. ಸೊ ಲಕ್ಕಿ ಡಿಪ್ ಮೂಲಕ ಆ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ TV ನೋಡ್ತಾ ಇರುವಂತಹ ನಿಮ್ಮದಾಗುವಂತಹ ಅವಕಾಶ ಇರುತ್ತೆ. ಅಟ್ ದ ಸೇಮ್ ಟೈಮ್ ಪ್ರತಿ ಗಂಟೆಗೊಂದ್ಸಲ ಲಕ್ಕಿ ಡಿಪ್ ಮೂಲಕ ಆಕರ್ಷಕ ಬಹುಮಾನಗಳು ಟ್ಯಾಬ್ನ ಸ್ವರೂಪದಲ್ಲಿ ಕೂಡ ನೀವು ನಿಮ್ದಾಗಿಸ್ಕೊಳ್ಬಹುದು. ಸೊ ಎಂಟ್ರಿ ಫೀಸ್ ಇದೆಯಾ ಅಂತ ಕೇಳಿದ್ರೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಪೋಷಕರ ಜೊತೆಗೆ ಅಲ್ಲಿಗೆ ಬರಬಹುದು. ಯಾವ PG ಕೋರ್ಸ್ ಮಾಡಿದ್ರೆ ನಿಮ್ಗೆ ಉಪಯೋಗ ಆಗುತ್ತೆ, ಯಾವ PG ಕೋರ್ಸ್ ನಡೆಸಿದ್ರೆ ಸ್ಟಾರ್ಟ್ಅಪ್ ಅನ್ನು ಓಪನ್ ಮಾಡ್ಬೋದು, ವಿದೇಶದಲ್ಲಿ ಉದ್ಯೋಗ ಸಿಗುತ್ತೆ, ಈ ಥರ ಬ್ರೀಫ್ ಆಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಅಲ್ಲಿ ಸಿಗುತ್ತೆ. ಸೊ PG ಕೋರ್ಸ್ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ 3 ಜನ ಅತಿಥಿಗಳಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಅವ್ರ ಕಾಲೇಜಲ್ಲಿರುವಂತಹ ಕೋರ್ಸಸ್ ಯಾವುದು, ಮತ್ತು ಈಗಿನ ಜನ್ರೇಷನಲ್ಲೂ ಕೂಡ PG ಕೋರ್ಸ್ ಮಾಡೋದು ಎಷ್ಟು ಅನಿವಾರ್ಯ, ನಮ್ಮ ಬ್ಯಾಕ್ಗ್ರೌಂಡ್ಗೂ ಮತ್ತು ನಾವು ಪ್ರೆಸೆಂಟ್ ಮಾಡುವಂತಹ ಕೋರ್ಸ್ಗೂ ಫ್ಯೂಚರ್ ಇದೆಯಾ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಸೊ 3 ಜನ ಗೆಸ್ಟ್ ಅಂತ ಹೇಳಿದೆ. ಯಾರ್ಯಾರು, ಅವ್ರದ್ದು ಡೆಸಿಗ್ನೇಷನ್ ಏನು, ಯಾವ ಕಾಲೇಜ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅದನ್ನು ಕೂಡ ಹೇಳ್ಬಿಡ್ತೀನಿ. ಈಗ ನಮ್ಮ ಜೊತೆಗೆ ಪ್ರೊಫೆಸರ್ ರೇಖಾ ಅವರಿದ್ದಾರೆ. ಇವರು ಡೈರೆಕ್ಟರ್ ಸ್ಕೂಲ್ ಆಫ್ IT, ಡೆಪ್ಯೂಟಿ ಡೈರೆಕ್ಟರ್ IQAC, ಏಮ್ಸ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಮ್ಮ ಜೊತೆಗೆ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿಟಿ ಕಾಲೇಜ್ನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಶಾಲಿನಿ. ಸೊ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಶಾಲಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮ್ಮ ಜೊತೆಗಿದ್ದಾರೆ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಪ್ರೋಗ್ರಾಮ್ ಡೈರೆಕ್ಟರ್, MBA ಡಿಪಾರ್ಟ್ಮೆಂಟ್ನ ಪ್ರೋಗ್ರಾಮ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ನವೀನ್. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಸ್ಟಾರ್ಟ್ ಮಾಡೋಣ, ರೇಖಾ ಮೇಡಮ್ ಇಂದ ಸ್ಟಾರ್ಟ್ ಮಾಡೋಣ. ರೇಖಾ ಮೇಡಮ್ ಹೇಳಿ, ಈಗ ತುಂಬಾ ಜನಕ್ಕೆ ಒಂದು ಡೈಲಿಮಾ ಇದೆ. ಡಿಗ್ರಿ ಆದ ತಕ್ಷಣ ಕೆಲಸ ಸಿಗುತ್ತೆ, ಸೊ PG ಏನಕ್ಕೆ ಮಾಡ್ಬೇಕು ನಾವು ಅನ್ನೋಂಥ ಒಂದು ಡೈಲಿಮಾ ಇದೆ. ಸೇರ್ಬೇಕಾ ಬೇಡವಾ, ಏನ್ ಲಾಭ ಅಂತ? ನನ್ನ ಪ್ರಕಾರ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನೋದು ಒಂದು ಮೆಚುರಿಟಿ ಬೇಸ್ಡ್ ಲರ್ನಿಂಗ್. ಯಾಕಂತ ಹೇಳಿದ್ರೆ, ಇವಾಗ ನಾವು ಏನೇ ಒಂದು ಕಲ್ತಿದ್ರು, ಒಂದು ಕಟ್ಟಡ ತಗೊಂಡಾಗ ಒಂದು ಫೌಂಡೇಶನ್ ಆಗಿ ಒಂದು SSLC PUC ಇರುತ್ತೆ. ಅದಾದ್ಮೇಲೆ ಒಂದು ಫಸ್ಟ್ ಫ್ಲೋರ್ ಆಗಿ ನಮ್ಮ UG ಪ್ರೋಗ್ರಾಮ್ ಇರುತ್ತೆ. ಬಟ್ ವೆನ್ ಯು ವಾಂಟ್ ಟು ರೀಚ್ ಅ ಗೋಲ್, ಒಂದು ಪರ್ಟಿಕ್ಯುಲರ್ ಗೋಲ್ ಆಗಿ ಅದರಲ್ಲಿರುವಂತ ಒಂದು ಎಕ್ಸ್ಟ್ರಾ ಆರ್ಡಿನರಿ ಇನ್ಪುಟ್, ಅಂದ್ರೆ ನಾವು ಹೇಳ್ತೀವಲ್ಲ ಔಟ್ ಆಫ್ ಬಾಕ್ಸ್ ಗಳಿಗೆ ಥಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಆ ಮೆಚುರಿಟಿ ಬೇಕಾಗುತ್ತೆ. ಎಸ್ಪೆಷಲಿ ವೆನ್ ವಿ ಟೇಕ್ ಅನ್ PG ಪ್ರೋಗ್ರಾಮ್ ಅಲ್ಲಿ ಏನಿರುತ್ತೆ ಅಂದ್ರೆ, ರೆಗ್ಯುಲರ್ ಕ್ಲಾಸ್ ರೂಮ್ ಡೆಲಿವರಿ ಅನ್ನೋದು ಒಂದು 20% ಇರುತ್ತೆ ಅಷ್ಟೇ ಹೊರತು, PG ಪ್ರೋಗ್ರಾಮ್ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಜಾಸ್ತಿ ಇರುತ್ತೆ, ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ಇಂಟರಾಕ್ಷನ್ ವಿತ್ ದ ಇಂಡಸ್ಟ್ರೀಸ್ ಆಗಿರ್ಬೋದು, ರಿಸರ್ಚರ್ಸ್ ಆಗಿರ್ಬೋದು. ಸೊ ಇಫ್ ಯು ವಾಂಟ್ ಟು ಎಕ್ಸೆಲ್ ಯುವರ್ ಸೆಲ್ಫ್, ಯು ಆರ್ ಇನ್ ಅ ಡೊಮೈನ್ ಎಕ್ಸ್ಪರ್ಟ್. ನೀವು ಏನು ಡೊಮೈನ್ ತೊಗೊತೀರಾ, ಅದು ಸೈನ್ಸ್ ತೊಗೋಬೋದು, ಅಂದರೆ IT ತೊಗೋಬೋದು, MBA ತೊಗೋಬೋದು, MCA ತೊಗೋಬೋದು, ಇವನ್ ಹೋಟೆಲ್ ಮ್ಯಾನೇಜ್ಮೆಂಟ್ ತೊಗೋಬೋದು. ಏನೇ ತೊಗೋಬೇಕಾದ್ರೂ ನಿಮ್ಮಲ್ಲಿ ಒಂದು ಪಕ್ವಾಗಿರ್ಬೇಕು. ಒಳ್ಳೆ ಲೈಫ್ ಕೆರಿಯರ್ ಪಾತ್ನ ಅಥವಾ ನಿಮ್ಮ ಗ್ರಾಫ್ನ ನೀವು ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅಂದರೆ PG ಪ್ರೋಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಅ ನಟ್ಶೆಲ್ ಹೇಳಬೇಕಂದ್ರೆ, PG ಪ್ರೋಗ್ರಾಮ್ ಹೆಲ್ಪ್ಸ್ ಯು ಇನ್ ಟು ಬಿಕಮ್ ಮೋರ್ ಸ್ಪೆಷಲೈಸ್ಡ್. ನಿಮ್ಮ ಡೊಮೈನಲ್ ಸ್ಪೆಷಲೈಸೇಷನ್ ಆಗುತ್ತೆ, ರಿಸರ್ಚ್ ಕಲ್ಚರ್ ಬೆಳೆಯುತ್ತೆ, ಕೊಲಾಬ್ರೇಟಿವ್ ಲರ್ನಿಂಗ್ ಬೆಳೆಯುತ್ತೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಬರುತ್ತೆ, ಪಾರ್ಟಿಸಿಪೇಟಿವ್ ಲರ್ನಿಂಗ್ ಬರುತ್ತೆ. ಇದು ಎಲ್ಲನೂ ನಿಮ್ಮ ಕಾರ್ಪೊರೇಟ್ ಸೆಕ್ಟರ್ಗಾಗಲಿ ಅಥವಾ ನಿಮ್ಮ ಓನ್ ಲೈಫ್ ಆಂಟರ್ಪ್ರಿನರ್ಗಾಗಲಿ ಭಾಳ ಎಸೆನ್ಷಿಯಲ್ ಬೇಕಾಗಿರುವಂಥ ಫೀಚರ್ಸ್. ಅದರಿಂದ PG ಹೆಲ್ಪ್ಸ್ ಯು ಟು ಅಪ್ಲಿಫ್ಟ್
ನಾಟ್ ಜಸ್ಟ್ ಟು ಗೆಟ್ ಅ ಡಿಗ್ರಿ. ನಂಗೆ ಈಗ ನೀವು ಹೇಳಿ ಪ್ರೊಫೆಷ್ನಲ್ ಕೋರ್ಸಸ್ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಬಟ್ ಯಾವ ಪ್ರೊಫೆಷ್ನಲ್ ಕೋರ್ಸನ್ನು ಮಾಡಿದ್ರೆ ನಾವು ಇನ್ನೊಂದು 10 ವರ್ಷ 20 ವರ್ಷ ಆದಮೇಲೂ ನಮ್ಮ ಕರಿಯರ್ಗೆ ಯಾವುದೇ ರೀತಿ ಅಭದ್ರತೆ ಕಾಡಲ್ಲ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಬೇಕು. There are 3 very important running today. ಒಂದು MBA in PG, MCA and MSc or Information Technology. Now I want to categorize why PG ಅನ್ನೋದನ್ನ 5-6 ಹೆಡ್ಡಿಂಗ್ ಅಲ್ಲಿ ಕ್ಯಾಟಗರೈಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ವ್ಯೂವರ್ಸಿಗೆ, ವಿಚ್ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ಆಲ್ಸೋ ವೆರಿ ಪ್ರಾಕ್ಟಿಕಲ್. One is when we teach PG, academic ಮತ್ತೆ ಯೂನಿವರ್ಸಿಟಿ ರಿಕ್ವೈರ್ಮೆಂಟ್ಸ್ ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. Second is how much our students are industry ready. How industry and academia we have to connect. Third is their research innovation skills. Fourth, we concentrate on their communication, soft skills, their student development programs, for which we conduct industry visits. Ma'am said participative learning, experiential learning, adella involve ಮಾಡ್ಕೊಳ್ತೀವಿ. Fifth is how we have to expose our students to global standards, international standards, for which we introduce student exchange programs, foreign faculties coming to us and teaching our students. We send our students for trips, industry visits across. Then is very important on their soft skills, communication skills, their confidence, all that. So usually what I want to mention is they are still in the line of learning. PG bandaga they have that maturity to understand how much and where they have to concentrate. So usually they learn all the subjects in common. PG bandaga specialization papers we offer. We have offered finance, logistics, supply chain management. ಈಗಂತೂ ESG ಅಂತ ಬಂದಿದೆ, ವಿಚ್ ಇಸ್ ಎನ್ವೈರನ್ಮೆಂಟ್, ಸೋಷಿಯಲ್ ಗವರ್ನೆನ್ಸ್. ಮುಂಚೆ ಆಗಿದ್ರೆ ಓನ್ಲಿ CS ಸ್ಟೂಡೆಂಟ್ಸ್ used to take up such positions. Iga MBA and MCA students are also into it. Then artificial intelligence, emotional intelligence, all these learnings will happen in their PG courses. Okay. So they are more ready for industry, also the global standards, I would say. ರೈಟ್. ಸೊ ಮೆಚುರಿಟಿ ಪ್ಲಸ್ ರೆಡಿನೆಸ್ ಅನ್ನೋದು ಕಾಂಪಿಟೇಟಿವ್ ಯುಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಇಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈಗ ಡಾಕ್ಟರ್ ನವೀನ್ ಹತ್ರ ಹೋಗೋಣ. ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನಾನು MBA ಬಗ್ಗೆ ಕೇಳ್ತೀನಿ. ಈಗ MBA ಕೋರ್ಸಸ್ ಅಂದ್ರೆ ತುಂಬಾ ಜನಕ್ಕೆ ಹೆಂಗೆ ಅಂದ್ರೆ ಅದು ತುಂಬಾ ಫ್ಲೆಕ್ಸಿಬಲ್ ಕೋರ್ಸು. ನಾನು ಆನ್ಲೈನ್ ಅಲ್ಲೂ ಮಾಡ್ಕೊಳ್ತೀನಿ, ಅಥವಾ ಕೆಲಸ ಮಾಡ್ತಾ ಬೇಕಾದಾಗ ನಾನು ಫ್ರೀ ಆದಾಗ ಎಕ್ಸಾಮ್ ಕಟ್ತೀನಿ ಅನ್ನೋ ಒಂದು ವರ್ಗ ಜನ. ಇನ್ನು ಕೆಲವರು ಟ್ರೆಡಿಷನಲ್ ಆಗಿ ಮಾಡ್ತೀನಿ ಅಂತ, ಇನ್ನು ಕೆಲವರು ಈವ್ನಿಂಗ್ ಮಾಡ್ತೀನಿ ಅಂತ. ಬಟ್ ರೈಟ್ ಯಾವುದು ಅಂತ? Economies are developing. Economies are more interconnected. 50 years ago 10th ಪಾಸ್ ಆಗಿರೋರು ಯಾರಾದರೂ ಹುಡುಕಿದ್ರೆ ಅವರೇ ಗ್ರೇಟ್. ಹೌದು. 25 years ago ಡಿಗ್ರಿ ಮಾಡಿದ್ರೆ ಅವರೇ ಗ್ರೇಟ್. ಕರೆಕ್ಟ್. Today economy has evolved so much that we need people with more skills. And more skills and niche skills. That's what Professor was mentioning, in that if you go to post-graduation, you're becoming more niche, you're getting more skills that is required for today's economy. So because of that, post-graduation is booming. Okay. Now the second thing you asked me is, ಏನು ಮಾಡಿದ್ರೆ ಒಳ್ಳೇದು ವಿತಿನ್ MBA. ಇದರಲ್ಲಿ ಏನಾಗಿದೆ, ಈಗ ಒಂದು ನಂಬರ್ ಆಫ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆರ್ ಇನ್ಕ್ರೀಸಿಂಗ್. ಜಸ್ಟ್ ಇನ್ ಕರ್ನಾಟಕ ಇನ್ ದ ಪಾಸ್ಟ್ 5 years, number of private universities have gone from 20 to 30. Number of institutes are increasing. These are affiliated to Vishweshwara Technological University, Bangalore University, Tumkur University, Gulbarga, and like this. Right? Institutes are increasing. So in this landscape, universities get what we call as NAC accreditation, NAC A, NAC A+. If a university gets NAC A+, they are eligible for offering online courses. Okay. So now, what are universities thinking? Universities are thinking, how can I increase my revenue or reduce the cost? So online MBA is attractive because you can offer post-graduation at scale for a lower cost. Right? So today students have a lot of options. My simple advice is fairly simple here. ಇಷ್ಟು ಆಪ್ಷನ್ ಇರ್ಬೇಕಾದ್ರೆ ನಾವು ಏನು ಮಾಡಬೇಕು, ಜಾಸ್ತಿ ಜನದ ಅಡ್ವೈಸ್ ಕೇಳಬೇಡಿ. ರೈಟ್. ಸೊ ಏನು ಮಾಡಬೇಕು ಜನರಲ್ ಆಗಿ ಅಂದರೆ, ಯಾರಾದರೂ ಒಬ್ಬರು ಅಥವಾ ಇಬ್ಬರು ಅಕಾಡೆಮಿಷಿಯನ್ ಮೆಂಟರ್ಸ್ ಇರ್ತಾರೆ, ವೆದರ್ ಪ್ರೊಫೆಸರ್ಸ್ ಲೈಕ್ ದೀಸ್ ಆರ್ ಸಮನ್ ಲೈಕ್ ಮೀ. You have to go sit with them and you have to talk to them today in the academic landscape, right? All the soft skills, hard skills, niche learning, all of these things. What is it that required and what is it that I can do well?
So in MBA, if you ask me, because this Vidhyamandira is also focused at undergraduates who have just finished their courses, ಇವರೆಲ್ಲ ಆಲ್ಮೋಸ್ಟ್ ಒಂದು 21-22 ವಯಸ್ಸಲ್ಲಿ ಇರ್ತಾರೆ. ನಾವು ಒಂದು 10 ವರ್ಷ, ಮೇಡಮ್ ಅಂತಾರೆ ಒಂದು 30 ವರ್ಷ, 20 ವರ್ಷದಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೇನೆ ಇನ್ನು we are still trying to figure out how to manage all this. So in the condition, a 21-year-old kid, how can he navigate this maze? So right, 1 or 2 mentors, stick to them. My simple advice would be, if you are young, go for a traditional MBA for 2 years, go back to college, upskill yourself, both in terms of knowledge and in terms of personality that is required for today's economy. ಓಕೆ, ರೈಟ್. ಸೊ ರೇಖಾ ಮೇಡಮ್, ನಿಮ್ಮ ಹತ್ರ ಬರ್ತೀನಿ ಈಗ ನನಗಿರೋ ಒಂದು ಕುತೂಹಲ ಅಂತಂದರೆ, ಡಿಗ್ರಿ ಆದವ್ರಿಗೂ ಕೆಲಸ ಸಿಗುತ್ತೆ, ಇವ್ರಿಗೂ ಕೆಲಸ ಸಿಗುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡ್ದಂಗೆ ಏನು CTC ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಈಗ MBA ಅಥವಾ MCA ಡಬಲ್ ಡಿಗ್ರಿ ಇದೆ ಅಂದ ಮಾತ್ರಕ್ಕೆ ನಂಗೆ CTC ನಾನು ಆಚೆ ಹೋಗ್ತಿದ್ದಂಗೆ ಜಾಸ್ತಿ ಸಿಗುತ್ತಾ? ಏನು ವ್ಯತ್ಯಾಸ ಏನು ನಾರ್ಮಲ್ ಡಿಗ್ರಿ ಮಾಡಿ ಕೆಲಸ ಮಾಡೋದಕ್ಕೂ ಡಬಲ್ ಡಿಗ್ರಿ ಮಾಡಿ ಕೆಲಸ ಮಾಡೋದಕ್ಕೂ? CTC ನಲ್ಲಿ ಏನೋ ಅಂತ ದೊಡ್ಡ ಡಿಫ್ರೆನ್ಸ್ ಇರುತ್ತೆ ಅಂತ ಕೆಲವರು ಹೇಳಲ್ಲ, ಇನ್ನು ಕೆಲವರು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಅಂತ ಹೇಳಿದಿದೆ. ಸೊ ಒಂದು ಡೈಲಿಮಾ ಕಂಟಿನ್ಯೂ ಅದಕ್ಕೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್. ಏನು ಸಂಬಳ ತಾನೇ ಸಿಗುತ್ತೆ ಅನ್ನೋ ರೀತಿಯಿಂದ ಇರ್ತಾರೆ. ಸೊ ಅದನ್ನ ಹೇಳೋದಾದ್ರೆ ಅಫ್ಕೋರ್ಸ್ ಈಗ ಕೆಲಸ ಅಂತ ತಗೊಂಡಾಗ ನಿಮಗೆ PU ಆದ್ರೂ ಕೆಲಸ ಸಿಗುತ್ತೆ, ಡಿಗ್ರಿ ಆದ್ರೂ ಕೆಲಸ ಸಿಗುತ್ತೆ. ಯಾಕೆ ನಾವು PU ಆದ್ಮೇಲೆ ಡಿಗ್ರಿ ಮಾಡ್ಕೊಂಡು ಕೆಲಸ ತಗೋತೀವಿ? ಒಂದು ಕಾರಣ ಏನಂದ್ರೆ, ಯಾವುದೇ ನಾವು ಒಂದು ಕೆಲಸಕ್ಕೆ ಹೋದಾಗ, ಈಗ PUಲಿ ನಾನು ಒಂದು ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ತಗೊಳ್ತೀನಿ ಅಂತಂದ್ರೆ, ಡಿಗ್ರಿಗೆ ಹೋದಾಗ ನನಗೆ ನನ್ನ ಪ್ರೊಫೈಲು ಆಫೀಸ್ ಅಸಿಸ್ಟೆಂಟ್ ಆಗಿರಲ್ಲ, ನನ್ನ ಪ್ರೊಫೈಲು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಅಂದ್ರೆ ಅಲ್ಲಿ ಕಂಪ್ನಿಗೆ ಒಂದು ಎಲ್ಲೋ ಒಂದು ತರ ನಂಬಿಕೆ ದಟ್ ದಿಸ್ ಪರ್ಸನ್ ಈಸ್ ಆಲ್ರೆಡಿ ಎಕ್ವಿಪ್ಡ್. ಅದೇ ನಾನು ಡಿಗ್ರಿ ರೆಡಿಮೇಡ್ ಪ್ರಾಡಕ್ಟ್ ನಾ ತಗೊಂಡಾಗ ನನಗೆ ಅದು ಬೇಕೇ ಆಗಿಲ್ಲ. ಮೈ ಸ್ಟೂಡೆಂಟ್ ಆರ್ ಮೈ ಕ್ಯಾಂಡಿಡೇಟ್ ಈಸ್ ಆಲ್ರೆಡಿ ರೆಡಿ ವಿತ್ ದ ಇಂಡಸ್ಟ್ರಿ. ಹಿ ನೋಸ್ ದ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, he knows his core competency, he knows the how to interact, as ma'am said, communications. ಯಾಕಂದ್ರೆ ಡಿಗ್ರಿಲಿ ಬರೀ ಅವರು ಲೆಸನ್ಸ್ ಓದಲ್ಲ, there are something called as reskilling, upskilling and unlearning also. Okay. Here the job market has changed. How to become the basic readiness person ಕಂಪೇರ್ ಟು ಬೈ ಸ್ಕಿಲ್ ಬೇಸ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಅವಾಗ ಏನು ಬರುತ್ತೆ ಅಂದರೆ, ನೀವು PU ಇಂದ ಡಿಗ್ರಿಗೆ ಇಷ್ಟು ಡಿಫ್ರೆನ್ಸ್ ಕೊಟ್ಟಾಗ ವೆನ್ ವಿ ಗೋ ಟು ಅ PG, ನನ್ನ ರೆಡಿನೆಸ್ ಹೆಂಗಿರುತ್ತೆ? I would have been better person, I would have been better skilled, and I will be able to manage the multiple tasks. When we do a post graduation, inta exposures ಜಾಸ್ತಿ ಇರುತ್ತೆ. As I told, there is not more of ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಅಥವಾ ಕ್ಲಾಸ್ ರೂಮ್ ಡೆಲಿವರಿ ಇಲ್ದೇನೆ ಈ ಥರ ಕಾರ್ಪೊರೇಟ್ ಕನೆಕ್ಟೆಡ್ ಪ್ರೋಗ್ರಾಮ್ಸು, ಮ್ಯಾಮ್ ಹೇಳ್ದಂಗೆ ಇಮರ್ಷನ್ ಪ್ರೋಗ್ರಾಮ್ಸು, ಈ ಪ್ರೋಗ್ರಾಮ್ಸು ನಮ್ಮ PGಲ್ ಜಾಸ್ತಿ ಇದ್ದಾಗ ನಮ್ಮ ಎಂಪ್ಲಾಯಬಿಲಿಟಿ ಆಪರ್ಚುನಿಟಿ ಏನು ಹೇಳ್ತಾ ಇದ್ದೀವಿ, ದ್ಯಾಟ್ ಬಿಕಮ್ಸ್ ಮೋರ್ ಆರ್ ಲೆಸ್ 20 to 30% ಮೋರ್. ಜಸ್ಟ್ ಅನ್ ಎಕ್ಸಾಂಪಲ್ ವಿತ್ IT ಆಲ್ಸೋ. ಈಗ ನಾನು ಜೂನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ವಿಪ್ರೋದಲ್ಲಿ ಒಂದು WILP ಅಂತ ಪ್ರೋಗ್ರಾಮ್ ಇದೆ, ವಿಪ್ರೋ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್. ನಾನು ಅದಕ್ಕೆ ಜಾಯ್ನ್ ಆದಾಗ ಡಿಗ್ರಿ ಆರ್ MCA ಅಂತ ಕೇಳ್ತಾರೆ ಅವರು. ನಾನು ಡಿಗ್ರಿ ಆಗಿ ಜಾಯ್ನ್ ಆದಾಗ ನನ್ನ ಸ್ಕೇಲು 18,000 to 25,000 ಅಷ್ಟೇ ಇರುತ್ತೆ. ಬಿಕಾಸ್ ಐ ಆಮ್ ಅ ಡಿಗ್ರಿ, ಬಟ್ ಐ ಹ್ಯಾವ್ ನಾಟ್ ಡನ್ ಮೈ ಮಾಸ್ಟರ್ಸ್. ಆ ಪ್ರೋಗ್ರಾಮ್ ಅಲ್ಲಿ MTech ಪ್ರೋಗ್ರಾಮ್ ಫ್ರಮ್ ಬಿಟ್ಸ್ ಪಿಲಾನಿ ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಅದೇ ನಾನು MCA ಮಾಡ್ಕೊಂಡು ಹೋದಾಗ ಐ ವಿಲ್ ನಾಟ್ ಬಿ ಅ ಪ್ರೋಗ್ರಾಮರ್, I will not be a junior engineer. I'll be directly directed to the next level where my income is also more, my responsibilities are more, my earning towards a technology or the growth towards a technology is more. Correct. So adrinda ನಾನು ಹೇಳೋದು, ನಮ್ಮ ಜಾಬ್ ಆಪರ್ಚುನಿಟೀಸ್ ಒಂದು, ನಮ್ಮ what do you say CTC ಏನು ಹೇಳ್ತೀರಾ ಅದು ಒಂದು, ಈ ಎಲ್ಲದಕ್ಕೂ ಮಾಡ್ಬೇಕಾದ್ರೆ ನಿಮ್ಮ ಗ್ರೇಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. UG ಗ್ರೇಡ್ಗೂ PG ಗ್ರೇಡ್ಗೂ ಡೆಫಿನೆಟ್ಲಿ ದೇರ್ ಈಸ್ ಅ ಡಿಫರೆನ್ಸ್. ಆಲ್ ರೈಟ್. ಡಾಕ್ಟರ್ ಶಾಲಿನಿ ಅವರೇ, ಈಗ ಸುಮಾರು ಜನರಿಗೆ ಇರೋ ಪ್ರಶ್ನೆ, ಇಲ್ಲಿ PG ಕೋರ್ಸ್ ಮಾಡಿದ್ರೆ ನಂಗೆ ಫಾರಿನಲ್ಲಿ ಕೆಲಸ ಸಿಗುತ್ತಾ ಅಂತ. ಫಾರಿನಲ್ಲಿ ಕೆಲಸ ತಗೊಳ್ಳೋದು ಒಂದು ಪ್ರೆಸ್ಟೀಜು, ಇನ್ನೊಂದು ಅಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು ನಾನು ಅನ್ನೋದು ಒಂದು ಮನಸ್ಥಿತಿ ಈಗಿನ ಜನ್ರೇಷನ್ನ ಸ್ಟೂಡೆಂಟ್ಸ್ಗೆ. ಅದು ಜೆನ್ಜಿ ಆಗಿರಲಿ, ಮಿಲೇನಿಯಲ್ ಆಗಿರಲಿ, ಎಲ್ರಿಗೂ ಅದೇ ಕನಸು. ಅದಕ್ಕೆ ಉತ್ತರ ಕೊಡೋದಾದ್ರೆ, ಇನ್ ದಿ ವರ್ಲ್ಡ್ total population, India dalli we have the highest young population. Correct. Plus second highest English speaking population in India. We are more confident in AI, in the new technology, information technology. So we are all ready for international standards. So there is no second thought whether you are doing your Indian PG course or foreign PG course. We are equally ready as our foreign students. So namge more opportunities
than in India we have in foreign countries. ಓಕೆ. So second thing, when we talk about PG courses, ನಾವು ಕಾರ್ಪೊರೇಟ್ ಅಥವಾ ಕಂಪನಿಗೆ ವರ್ಕ್ ಮಾಡೋ ಎಂಪ್ಲಾಯೀಸ್ನೇ ನೋಡಬಾರ್ದು. ವಿ ಆರ್ ಆಲ್ಸೋ ಲುಕಿಂಗ್ ಇನ್ ಟು ಸ್ಟಾರ್ಟಪ್ಸ್. ನಮ್ಮ ಮೋದಿಜಿ ಹೇಳ್ದ ಹಾಗೆ ಮೇಕ್ ಇನ್ ಇಂಡಿಯಾ. ಸೊ ಸ್ಟಾರ್ಟಪ್ಸ್ ಮತ್ತು ಎಂಟ್ರಪ್ರಿನರ್ಸ್ನ ಎನ್ಕರೇಜ್ ಮಾಡಬೇಕು. ಸೊ ಪಿ ಜಿ ಮಾಡೋದ್ರಿಂದ ಇದೆರಡನ್ನೂ ನಾವು ಟ್ಯಾಪ್ ಮಾಡ್ತಾ ಇದ್ದೀವಿ, which are not much tapped in India. So entrepreneurs are prepared in PG courses. ಹಾಗೆ ಸ್ಟಾರ್ಟಪ್ಸಿಗೆ ಇನ್ಕ್ಯುಬೇಷನ್ ಸೆಂಟರ್ಸ್, ಸಿಮ್ಯುಲೇಷನ್ ಸ್ಟಾರ್ಟಪ್ಸ್ ಎಲ್ಲ ಮಾಡ್ತೀವಿ. ನೀವು ಆ್ಯಡ್ ಆನ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳ್ಬಿಡ್ತೀನಿ. MBA ಕೋರ್ಸಸ್ ಬಗ್ಗೆನೇ ಎಕ್ಸ್ಕ್ಲೂಸಿವ್ಲಿ ನಿಮ್ಮ ಹತ್ರ ಕೇಳ್ತಾ ಇರೋದ್ರಿಂದ ತುಂಬ ಜನಕ್ಕೆ ಸ್ಪೆಷಲೈಸೇಷನ್ MBA ನಲ್ಲಿ ಹೆಂಗೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗಲ್ಲ. ಏನು ಮಾಡ್ಬಿಡ್ತಾರೆ ಅಂದರೆ ಒಂದೇ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೋಗ್ಬಿಡ್ತಾರೆ, ಅಥವಾ ಈ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಮ್ಮ ಬ್ಯಾಕ್ಗ್ರೌಂಡ್ಗೂ ಮತ್ತು ನಾವು ಓದ್ತಾ ಇರೋದಕ್ಕೂ ಫ್ಯೂಚರ್ ಗೋಲ್ಗೂ ಇದೆಲ್ಲದಕ್ಕೂ ಹೆಂಗೆ ಅಲೈನ್ ಮಾಡ್ಕೊಳ್ಬೇಕು ಅಂತ. Foreign degree, foreign education. I wanted to contribute because for 9 years I've studied abroad. Nice. Right? So I did my MBA in London. I did my PhD in economics from the US. One thing that I want to start off is what Professor already said, which is we have these foreign collaboration programs where we are bringing faculty from the outside. Okay. Right? So why do most people want to go abroad? Largely because we think we are going to get better quality of education abroad. Right? 20 varsha, 30 varsha, Sundar Pichai, all of these guys, they went abroad for their masters because they thought that there is only IIT here. Apart from IIT, there's nothing else. Correct. So I would like to go abroad. Right? And when you go abroad to schools like London School of Economics, Oxford, Harvard, the only difference there is who teaches you is the difference, right? Most people who are Nobel laureates teach you at Stanford, teach you at Harvard. Nobel laureates basically are the people who are doing the cutting edge research in that particular field. The only thing that sort of is important about foreign education or just foreign in general is it really depends on why you want to go abroad. You have to go only for the top 50 schools abroad because only then will you learn from the people who are leading the field. If you don't go to the top 50 universities, then you are pretty much as good as doing something in India. MBA, for that matter of fact, media management, right? Logistics, supply chain, so like this, within MBA, you can do 10 different things. So how do you choose which one? I'll just give 2 examples. One is, ಒಂದು ವೇಳೆ ನೀವು BCA ಮಾಡಿದ್ರೆ, computers application, you are more likely to do well in, say, digital marketing because that also involves computer applications. ಒಂದು ವೇಳೆ ನೀವು BCom ಮಾಡಿದ್ರೆ, mostly commerce ಓದಿರ್ತೀರಾ, accounts ಓದಿರ್ತೀರಾ, you are most likely to do well in HR and finance. ಇಲ್ಲ ಒಂದು ವೇಳೆ ನೀವು engineering ಮಾಡಿರ್ತೀರಾ. Engineering ಮಾಡಿದ್ರೆ logistics and supply chain is a very good match because you are logical thinking and analytical thinking. So you can solve problems within the logistics and supply chain. So the most important thing when you're choosing specialization today is ನಮ್ಮ ಸ್ಕಿಲ್ ಏನು, ಮಾರ್ಕೆಟಲ್ಲಿ ಏನು ಟ್ರೆಂಡ್ ಆಗ್ತಾ ಇದೆ, ನಾನು ಈ ಡಿಗ್ರಿ ಮಾಡಿದ್ರೆ ಸರ್ವೈವ್ ಆಗ್ತೀನಾ? more than surviving, what they were saying, which is, can I thrive in the industry? Correct. ಯಾರೋ ಪಕ್ಕದ ಮನೆಯವರು MBA ಫಿನಾನ್ಸ್ ಮಾಡಿ ಅಂತ ಹೇಳಿದ್ರೆ ನಾನು ಫಿನಾನ್ಸ್ ಮಾಡಿದ್ರೆ ನಾನು ರಘುರಾಮ್ ರಾಜನ್ ಆ ಆಗಕ್ಕಾಗತ್ತಾ? ಟೈಮ್ ಹೋಯ್ತೀಗ. ಆಯ್ತು, ರೈಟ್. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ ಸ್ಕಿಲ್, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ನಾಲೆಡ್ಜ್ ಮತ್ತು ನಿಮ್ಮ ಟ್ಯಾಲೆಂಟ್ ಇಟ್ಕೊಂಡು ಒಂದು ಗುರಿ ಅಂತ ಇಟ್ಕೊಂಡು ಅದ್ರ ಮೇಲೆ ಯು ಹ್ಯಾವ್ ಟು ಚೂಸ್ ದ ಸ್ಪೆಷಲೈಸೇಷನ್. ಮೇಡಮ್, ನೀವು ಹೇಳಿ ನನಗೆ, ಈಗ PGಗೆ ಮಕ್ಕಳನ್ನ ನಾವು ರೆಡಿ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ರಿ. ಈಗ ನಿಮ್ಮ ಕಾಲೇಜ್ ಸ್ಪೆಸಿಫಿಕ್ಲಿ ಮಾತಾಡೋಣ ನಾವು. ನಿಮ್ಮ ಕಾಲೇಜಲ್ಲಿ ಹೆಂಗೆ ಮಕ್ಕಳನ್ನ ರೆಡಿ ಮಾಡ್ತೀರಿ, ಯಾವ ಕ್ವಾಲಿಟೀಸ್ನ ಇನ್ಬಿಲ್ಡ್ ಮಾಡ್ತೀರಿ ಅಂತ? ಬೇಸಿಕಲಿ ನಮ್ಮಲ್ಲಿ PG ಪ್ರೋಗ್ರಾಮ್ಸ್ ಯಾವ್ಯಾವ ಇದೆ ಅಂದರೆ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಪ್ರೋಗ್ರಾಮ್ ಇದೆ, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ದಟ್ ಈಸ್ MCA ಪ್ರೋಗ್ರಾಮ್ ಇದೆ, MCOM ಇದೆ ಮತ್ತು MFA ಇದೆ. ಸೊ ಈ 4 ಪ್ರೋಗ್ರಾಮ್ಗಳು ನಾವು ಇದು ಮಾಡ್ತೇವೆ. ಸೊ ಫಸ್ಟ್ ನಾವು ಈಗ ಕರೆಂಟ್ ಸಿನಾರಿಯೋ ತೊಗೊಂಡ್ರೆ ಎಜುಕೇಷನ್ ಫೀಲ್ಡ್ ಅಂತ ತೊಗೊಂಡಾಗ ಮೇನ್ ಇನ್ಕ್ಲೂಡಿಂಗ್ UGC ಮತ್ತು AICT ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂದರೆ, ದ ಸ್ಟೂಡೆಂಟ್ ಹ್ಯಾಸ್ ಟು ಬಿ ಟ್ರೈನ್ಡ್ ಇನ್ ಟರ್ಮ್ಸ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಆ್ಯಂಡ್ ಇಂಟರ್ ಡಿಸಿಪ್ಲಿನರಿ ಸ್ಕಿಲ್ಸ್ ಅಂತ ಇರ್ತೀವಿ. ಸೊ ನಮ್ಮಲ್ಲಿ ಒಂದು ಮೇನ್ ಕೀ USP ಏನಂತ ಕಾಲೇಜಲ್ಲಿ ಹೇಳ್ಬೇಕಂದ್ರೆ, ವಿ ಮೋರ್ಲಿ ಫೋಕಸ್ ಆನ್ ಮಲ್ಟಿ ಡಿಸಿಪ್ಲಿನ್ ಆಲ್ಮೋಸ್ಟ್ ಆಲ್ ದ ಆಕ್ಟಿವಿಟಿ. ಫಿನಾನ್ಷಿಯಲ್ ಲಿಟ್ರಸಿ ಕೂಡ ಒಂದು ಟ್ರೈನಿಂಗ್ ಮಾಡ್ತೀವಿ ಬಿಕಾಸ್ ದೇ ನೀಡ್ ದಾಟ್ ಆಲ್ಸೋ ವೆನ್ ದೇ ಗೆಟ್ ಇನ್ ಟು ದ banking sector and they want to develop a solution. So financial literacy is very important. ಅದೇ MBA ಮಕ್ಕಳಿಗೆ ಅವರಿಗೆ ಸೈಬರ್ ಸೆಕ್ಯೂರಿಟಿ ತಯಾರು ಮಾಡ್ತೀವಿ. ಸೊ ವಿಲ್ ಹ್ಯಾವ್ ಸಚ್ ಕೈಂಡ್ ಆಫ್ ಅಪ್ಸ್ಕಿಲಿಂಗ್ ಆ್ಯಂಡ್ ರೀಸ್ಕಿಲಿಂಗ್ ಪ್ರೋಗ್ರಾಮ್. ಈಗ ಒಂದು ರಿಸರ್ಚ್ ಏನಾರ ಮಾಡಬೇಕಂದ್ರೆ ಅದ್ರಲ್ಲಿ ಕಾಂಪೊನೆಂಟ್ ಮ್ಯಾನೇಜರಲ್ ಏನಿದೆ, ಸೊ MBA, MCA, MCOM ಇಷ್ಟು ಜನ ಸೇರಿಸಿ ವಿತ್ ಒನ್ ಮೆಂಟಾರ್ ರಿಸರ್ಚ್ ಮಾಡುವಂಥದ್ದಾಗಲಿ.
ಆ್ಯಂಡ್ ಅಫ್ಕೋರ್ಸ್ ಆ ರಿಸರ್ಚ್ನ ಎಂಕರೇಜ್ ಮಾಡೋಕ್ಕೂ ಕೂಡ ನಮ್ಮಲ್ಲಿ ರಿಸರ್ಚ್ ಜರ್ನಲ್ಸ್ ಇದೆ. ಅಷ್ಟೇ ಅಲ್ಲದೆ ದೇರ್ ಆರ್ ಫ್ಯೂ ಎಕ್ಸ್ಕ್ಲೂಸಿವ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಸೇ. ನಮ್ಮಲ್ಲಿ ಕೆಲವೊಂದು MOU ಅಥವಾ ಅಸೋಸಿಯೇಷನ್ಸ್ ಏನು ಮಾಡ್ತೀವಿ ಅಂದರೆ, ನಾವು IEEE ಗ್ಲೋಬಲ್ ಸರ್ ಹೇಳ್ದಂಗೆ, IEEE ಈಸ್ ಒನ್ ಗ್ಲೋಬಲ್ ಪ್ಲಾಟ್ಫಾರ್ಮ್. ಸೊ ಎಲ್ಲಿವರೆಗೂ ಅದಿದೆ ಅಂತಂದರೆ, ದ ಸ್ಟೂಡೆಂಟ್ ಚಾಪ್ಟರ್ ಕೂಡ IEEE ಮುಖಾಂತರ ನಡೆದಾಗ ಮ್ಯಾನೇಜ್ಮೆಂಟು ಮತ್ತು IT ಪೀಪಲ್ಲು ಸೇರಿ ಅವರು ಒಂದು ಸ್ಟಾರ್ಟಪ್ ಪ್ರಾಡಕ್ಟ್ಸ್ನ ತೊಗೊಂಡು ಬರ್ತೇವೆ. ಆ್ಯಂಡ್ ರೀಸೆಂಟ್ಲಿ ವಿ ಹ್ಯಾಡ್ ಬೀನ್ ಸೆಲೆಕ್ಟೆಡ್ ಟಿಲ್ ದ ಫೈನಲ್ಸ್ ವೇರ್ ದೇ ಆರ್ ಸಪೋಸ್ ಟು ಗೋ ಟು ಅನ್ ಆಸ್ಟ್ರೇಲಿಯಾ. ಸೊ ಆ ಲೆವೆಲ್ ಆಫ್ ಪ್ರೋಗ್ರಾಮ್ಸ್ ಇರುತ್ತೆ. ಇವಾಗ FKCCI ಮಂಥನ್ ಪ್ರೋಗ್ರಾಮ್ಸ್ಗಳಿರ್ತವೆ ವೇರ್ ಇನ್ ದೇ ಹ್ಯಾವ್ ಟು ಗಿವ್ ದೇರ್ ಸ್ಟಾರ್ಟಪ್ಸ್. ಅವಾಗಲೂ ಕೂಡ ಟೆಕ್ನಿಕಲ್ ಸೊಲ್ಯೂಷನ್ಸ್ ಬೇಕಾಗುತ್ತೆ. ಸೊ ಅವಾಗಲೂ ಮ್ಯಾನೇಜ್ಮೆಂಟ್ ಈ ಥರ ಹೋಗ್ತೀವಿ. ಅಷ್ಟೇ ಅಲ್ಲ, ನಾವು ಗ್ಲೋಬಲ್ ಪ್ಲಾಟ್ಫಾರ್ಮಲ್ಲಿ ರಿಸರ್ಚ್ ಕಾಂಪಿಟೇಷನ್ನು CFI ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ICT ಅಕಾಡೆಮಿ ಮೆಂಬರ್ಶಿಪ್ ಇದೆ, ಕಂಪ್ಯೂಟರ್ ಸೊಸೈಟಿ ಆಫ್ ಇಂಡಿಯಾ ಮೆಂಬರ್ಶಿಪ್ ಇದೆ. ಅಷ್ಟೇ ಅಲ್ಲದೆ ಸರ್ ಹೇಳ್ದಂಗೆ ನಾವು ಗ್ಲೋಬಲ್ನ ನಾವು ಇಲ್ಲೇ ತೊಗೊಂಬರ್ಬೋದು ಅಂದರೆ, ಐ ಥಿಂಕ್ ದ ವೆರಿ ಫಂಟಾಸ್ಟಿಕ್ ಪ್ರೋಗ್ರಾಮ್ ಐ ರಿಯಲಿ ಅಪ್ರಿಷಿಯೇಟ್ ಈಸ್ ಸ್ವಯಂ ಪ್ರೋಗ್ರಾಮ್ಸ್ ಅಥವಾ MOOC ಪ್ರೋಗ್ರಾಮ್ಸ್ ಅಂತಿದೆ. ಸೊ ವಿಚ್ ವಿ ಹ್ಯಾವ್ ಮೇಡ್ ಇಟ್ ಮ್ಯಾಂಡೇಟರಿ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ದ ಟೀಚರ್ಸ್. ಸೊ ಈ ಪ್ರೋಗ್ರಾಮು IISc ಪ್ರೊಫೆಸರ್, IIT ಪ್ರೊಫೆಸರ್ಸ್ ಫ್ರಮ್ ವೇರಿಯಸ್ ಟಾಪ್ ನಾಚ್ ಯೂನಿವರ್ಸಿಟೀಸ್ ಎಲ್ಲ ಅವರೇ ಬಂದು ಇನ್ ಯೋರ್ ಫೋನ್ ದೇ ಆರ್ ಟೀಚಿಂಗ್ ಯು. ದೇ ಆರ್ ಟು ಮಚ್ ಅಪ್ರೋಚ್. ಸೊ ಈ ಅಪ್ಸ್ಕಿಲ್ಲಿಂಗ್, ರೀಸ್ಕಿಲ್ಲಿಂಗ್. ಸೊ ಬೇಸಿಕಲಿ ಐ ವಾಂಟ್ ಟು ಟೆಲ್ ಮೋರ್ ಆನ್ ಆಕ್ಟಿವಿಟಿ ಬೇಸ್ಡ್, ಪ್ರಾಜೆಕ್ಟ್ ಬೇಸ್ಡ್, ಕೇಸ್ ಸ್ಟಡಿ ಬೇಸ್ಡ್, ಮೋರ್ ಆನ್ ಟೆಕ್ನಿಕಲ್ ಸೊಲ್ಯೂಷನ್ಸ್, ಆ್ಯಂಡ್ ಮೋಸ್ಟ್ ಇಸ್ ವಿ ಫಾಲೋ ದ ಸಸ್ಟೈನಬಲಿ ಗೋಲ್ಸ್ ಪ್ರೋಗ್ರಾಮ್ಸ್. ಇದು ನಮ್ಮ PG ಮಕ್ಕಳು, ಬಿಕಾಸ್ ವಿ ವಾಂಟ್ ಟು ಮೇಕ್ ದೆಮ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಲ್ಸೋ. ನೀವು ಹೇಳಿ, ನಂಗೆ ಕ್ವಿಕ್ಕಾಗಿ ಹೇಳಿ. ಸೊ ಈ ಎಕ್ಸ್ಪೋಗೆ ಬರೋದ್ರಿಂದ ಜನರಿಗಾಗೋ ಲಾಭದ ಬಗ್ಗೆ ಹೇಳಿ, ಹಾಗೆ ನಿಮ್ಮ ಕಾಲೇಜ್ನಲ್ಲಿರುವಂತಹ ಕೋರ್ಸಸ್ ಬಗ್ಗೆ ಕ್ವಿಕ್ಕಾಗಿ ಹೇಳೋದಾದ್ರೆ. ಓಕೆ, ನಾನೀಗ ಇದನ್ನು 3 ಲೆವೆಲಲ್ಲಿ ಅಡ್ರೆಸ್ ಮಾಡ್ತೀನಿ ವೆರಿ ಕ್ವಿಕ್ಲಿ. Okay. One at the college level, institutional level, one at the university level, and one at our affiliation bodies, approval bodies. As ma'am said, AICTE, NAC, ಎಲ್ಲ. ಈಗ ಕಾಲೇಜ್ ಲೆವೆಲಲ್ಲಿ ವಿ ಹ್ಯಾವ್ ಅ ಡೆಡಿಕೇಟೆಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಸೆಲ್. ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಮಕ್ಕಳಿಗೆ ಕೊಡ್ತೀವಿ. ವಿ ಹ್ಯಾವ್ ಅ ಡೆಡಿಕೇಟೆಡ್ ಪ್ಲೇಸ್ಮೆಂಟ್ ಸೆಲ್ ವಿಚ್ ಕಾನ್ಸಂಟ್ರೇಟ್ ಆನ್ ಮಕ್ಕಳಿಗೆ ಹೇಗೆ ರೆಡಿ ಮಾಡಬೇಕು. ವಿ ಹ್ಯಾವ್ ಅ ಡೆಡಿಕೇಟೆಡ್ ರಿಸರ್ಚ್ ಸೆಲ್ ಅದನ್ನು. ಮತ್ತು ಯೂನಿವರ್ಸಿಟಿಗೆ ಬಂದಾಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪ್ರೋಗ್ರಾಮ್ ಇಸ್ ಆಫರಿಂಗ್ ಈಗ ಕರಿಕ್ಯುಲಮ್ ಡಿಸೈನ್ ಮಾಡಿರೋದೇ ಟು ದಿ ಕರೆಂಟ್ ಸಿಚುಯೇಷನ್, ಆಲ್ಸೋ ಮ್ಯಾಚಿಂಗ್ ವಿತ್ ದಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಥರ್ಡ್, ವೆನ್ ಇಟ್ ಕಮ್ಸ್ ಟು AICTE NAC norms, ಗೈಡ್ಲೈನ್ಸೇ ಹೇಳುತ್ತೆ, ಅನ್ಲೆಸ್ ನಿಮ್ಮ ಕಾಲೇಜಲ್ಲಿ ಇದೆಲ್ಲ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿಲ್ಲ ಅಂದರೆ ವಿ ಆರ್ ನಾಟ್ ಅಫಿಲಿಯೇಟಿಂಗ್ ಯು. ಆರ್ ಪರ್ಮಿಷನ್ ಕೊಡೋಕ್ಕೇನೆ ದೇರ್ ಆರ್ ಸ್ಟ್ಯಾಂಡರ್ಡ್ಸ್. ಸೊ AICTE ಕೆಳಗೆ ದೇರ್ ಆರ್ ಮ್ಯಾಮ್ ಸೆಡ್ MOOC ಕೋರ್ಸಸ್, ಸ್ವಯಂ ಕೋರ್ಸಸ್. ನಮ್ಮ ಕಾಲೇಜಲ್ಲೂ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ಮೇಡ್ ಇಟ್ ಕಂಪಲ್ಸರಿ ಫ್ಯಾಕಲ್ಟಿಗೆ ಮತ್ತು ಸ್ಟೂಡೆಂಟ್ಸಿಗೆ. Along with that, we have added value addition programs ಅಂತ. ಅದರಲ್ಲಿ ಈಗ ರೀಸೆಂಟ್ ಟ್ರೆಂಡ್ಸ್ ಏನಿದೆ ಅದೆಲ್ಲ ಹೇಳ್ಕೊಡ್ತೀವಿ ಮಕ್ಕಳಿಗೆ, ಇನ್ ಅಡಿಷನ್ ಟು ಯೂನಿವರ್ಸಿಟಿ ಕರಿಕ್ಯುಲಮ್. ಅದರ ಜೊತೆಗೆ ವಿ ಹ್ಯಾವ್ ಅ ಗ್ರೇಟ್ ಇನ್ಫ್ರಾಸ್ಟ್ರಕ್ಚರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಕ್ಲೂಡೆಡ್. ಸೊ ಓವರಾಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಇಸ್ ಟೇಕನ್ ಕೇರ್. ಆಲ್ ರೈಟ್. ಸೊ ಡಾಕ್ಟರ್ ನವೀನ್ ಅವರೇ, ಈಗ MBA ಆಕಾಂಕ್ಷಿಗಳು ತುಂಬ ಜನ ಇರ್ತಾರೆ. ಸೊ ಅವರು ಒಂದು MBA ಕೋರ್ಸನ್ನು ಒಂದು ಕಾಲೇಜ್ನಲ್ಲಿ ತಗೊಳಕ್ಕೆ ಮುಂಚೆ, ಕಮಿಟ್ ಆಗೋಕ್ಕೆ ಮುಂಚೆ, 2 ವರ್ಷ ಕಮಿಟ್ ಆಗೋಕ್ಕೆ ಮುಂಚೆ 3 ಪ್ರಶ್ನೆಗಳನ್ನು ಕೇಳಬೇಕು ಅಂದರೆ ಯಾವ ಸಲಹೆ ಕೊಡ್ತೀರಾ ಕ್ವಿಕ್ಕಾಗಿ? ಗುಡ್ ಥಿಂಗ್ ಇಸ್ ಪ್ರೊಫೆಸರ್ ಆಲ್ರೆಡಿ ಹೇಳಿದ್ದಾರೆ. ಸೊ ನಾನು ಡೈರೆಕ್ಟ್ ಹೇಳ್ತೀನಿ. ನಂತರ ಯಾರೊಬ್ರು ಕೂತಿರ್ತಾರೆ, ಹೋದಾಗ ಅವ್ರನ್ನ ಕೇಳಬೇಕು, ನಿಮ್ಮಲ್ಲಿ ಏನು ಕರಿಕ್ಯುಲಮ್ ಇದೆ. ಕರಿಕ್ಯುಲಮ್ ಅಂದ್ರೆ ಬರೀ ಯೂನಿವರ್ಸಿಟಿ ಡಿಗ್ರಿ ಅಂತಲ್ಲ, ಅದು ಬಿಟ್ಟು ನೀವು ಬೇರೆ ಏನೇನು ಮಾಡ್ತೀರಾ, ವೆದರ್ ಇಟ್ ಇಸ್ ಇನ್ ಫಾರ್ಮ್ ಆಫ್ ವ್ಯಾಲ್ಯೂ ಆಡೆಡ್ ಕೋರ್ಸಸ್, ಸ್ಕಿಲ್ಲಿಂಗ್, MOOC, ಸ್ವಯಂ, ಇಂಡಸ್ಟ್ರಿ ವಿಸಿಟ್, ವಾಟ್ ಎವರ್ ಇಟ್ ಇಸ್, ಕರಿಕ್ಯುಲಮ್ ಏನಿದೆ ನಿಮ್ಮಲ್ಲಿ ಒಂದು. ಸೆಕೆಂಡ್ ಒನ್, ನೀವು ಓಡಾಡಬೇಕಾಗುತ್ತೆ ಆ ಜಾಗದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ, ಅದು ಅಂಡರ್ ಗ್ರಾಜುಯೇಟ್ಗೆ ಸೂಟಬಲ್ ಇದೆಯಾ, ಬೆಂಚು ಡೆಸ್ಕಲ್ಲಿ ಕುಡಿಸ್ತಿದಾರಾ, or are they giving you a professional feel so that you feel like you're doing post graduation education. ಮೂರನೇದು ಬಂದು, ನಿಮ್ಮ ಕ್ಲಾಸ್ ರೂಮಲ್ಲಿ ಒಂದು 60 ಜನ ಮಕ್ಕಳು ಕೂತಿದ್ದಾರೆ, ಅವರ ಕ್ವಾಲಿಟಿ ಏನಿರುತ್ತೆ. ಬಿಕಾಸ್ ಎಸ್ಪೆಷಲಿ MBA ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಪ್ರೊಫೆಸರ್ ಆಲ್ರೆಡಿ ಹೇಳಿದ್ರು. MBA ಇಸ್ ಒನ್ ಆಫ್ ದ ಟ್ರೂ ಡಿಗ್ರೀಸ್ ವಿಚ್ ಇಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಸೊ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಇದ್ದಾಗ ನಿಮ್ಮ ಕ್ಲಾಸ್ ರೂಮಲ್ಲಿ ಯಾರು ಇರ್ತಾರೋ, ಜಸ್ಟ್ ಲೈಕ್ ದಿಸ್ ಪ್ಯಾನಲ್ ಡಿಸ್ಕಷನ್, ಪ್ಯಾನಲಲ್ಲಿ ಯಾರು ಇರ್ತಾರೋ ಅದ್ರ ಪ್ರಕಾರ ಪ್ಯಾನಲ್ ಚೆನ್ನಾಗಿರುತ್ತೆ. ವೆರಿ ಸಿಮಿಲರ್ ಟು ದಟ್, MBA ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಚೆನ್ನಾಗಿದ್ರೆ class will be good. The final thing that you have to ask is, who is going to teach me? What is the faculty credentials? So infrastructure, what is the curriculum, who are your peers, and what are the faculties like? If you ask these 4 things to any program director, and do this for 5 colleges, at least 5 ಕಾಲೇಜ್ಗೆ ಹೋಗಿ ಕೇಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಮ ಟೈಮ್ನ ನೀವು ಯಾರಿಗೆ ಕೊಡಬೇಕು. ಬಿಕಾಸ್ ಮಕ್ಕಳ ಹತ್ರ ಇರೋದು ಒಂದೇನೆ ಟೈಮ್.
ಅಥವಾ ಬೇರೆ ಏನೂ ಇಲ್ಲ. ನಾವು ಟೈಮ್ನ ಇನ್ವೆಸ್ಟ್ ಮಾಡಬೇಕಾದ್ರೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ. ಆಲ್ ರೈಟ್. ಸೊ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರನ ತಿಳಿಸ್ಕೊಡ್ರಿ. 3 ಜನಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಈಗ ಡಿಗ್ರಿ ಆದಮೇಲೆ ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾ ಬೇಡವಾ ಅಂತ ಅಕ್ಕಪಕ್ಕದ ಮನೆಯವ್ರ ಹತ್ರ ಅಥವಾ ಅಂಕಲ್ ಆಂಟಿ ಹತ್ರ ತಿಳ್ಕೊಳ್ಳೋದಕ್ಕಿಂತ ಅಥವಾ ನಮ್ಮ ಸೀನಿಯರ್ಸ್ ಹತ್ರ ತಿಳ್ಕೊಳ್ಳೋದಕ್ಕಿಂತ ಒಂದು ಎಕ್ಸ್ಪೋ ಅಂತ ನಡೀತಾ ಇದ್ದಾಗ ಹೋದಾಗ ಎಕ್ಸ್ಪರ್ಟ್ಗಳಿರ್ತಾರೆ, 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆ ಅಂತ ಹೇಳ್ತಾ ಇದೆ, ಅಲ್ಲಿ ತಿಳ್ಕೊಳ್ಳೋದು ತುಂಬ ಕ್ರೂಷಿಯಲ್ ಆಗುತ್ತೆ. ಹೀಗಾಗಿ ಇದೇ 9 ಮತ್ತು 10ನೇ ತಾರೀಕು ಯಾವುದೇ ಕೆಲಸಗಳಿದ್ರೂ ಫ್ರೀ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಈ ಶೈಕ್ಷಣಿಕ ಮೇಳಕ್ಕೆ ಹೋಗಿ ವಿಸಿಟ್ ಮಾಡಿ PG ಕೋರ್ಸ್ ಯಾವ್ದು ರನ್ನಿಂಗ್ ಇದೆ, ಯಾವ್ದು ಮಾಡಿದ್ರೆ ಬೆಟರು, ಇನ್ನೂ ಫ್ಯೂಚರ್ ಗೋಲ್ಸನ್ನು ಈಸಿಯಾಗಿ ರೀಚ್ ಮಾಡಬಹುದು ಅನ್ನೋದನ್ನ ಹೇಳ್ತಾರೆ.